ರೋಟರಿ ಕ್ಲಬ್ಗಳ ಮಹಿಳಾ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೂ ನಾವು ಸ್ವಾಗತ. ಈ ಕಾರ್ಯಕ್ರಮದ ಸಂಚಾಲಕರು ಹರ್ಷ ಕಾಮತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಇಡೀ ವಿಶ್ವದಲ್ಲಿ ಸ್ನೇಹಿತರೆ, ಹಾಗಾಗಿ ಇದನ್ನೆಲ್ಲ ಮಾಹಿತಿ ಎಲ್ಲ ನಿಜವಾಗಿ ಈಗ 100 times ಪವರ್ ಮಾಡಲಿ ಅಂತ ಹೇಳ್ತಾ ಬಂದಿರೋದು ದಯಮಾಡಿ ಅತ್ಯುತ್ತಮ ಸಂದೇಶವನ್ನು ನೀಡಿದಂತಹ ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಗಳಿಗೆ ಸ್ವಾಗತಿಸ್ತಾ ಇದ್ದಾರೆ. ವಾಹನವನ್ನ ಇಂದು ವಿದ್ಯುತ್ ಹಾಗೂ ಆರಕ್ಷಕ ತಂಡದವರೇ ಆಗಮಿಸಿದ್ದಾರೆ. ನೆರವೇರ್ತಾ ಇದೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಸರಿ ನೋಡಿ. ಮಲ್ನಾಡ್ ಕ್ಲಬ್, ನಾರ್ತ್ ಕ್ಲಬ್ ಹಾಗೆ ಮಿಚ್ಚುತ್ತಾ ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಹರ್ಷ ಕಾಮತ್ ಅವರಿಗೆ ಜವಾಬ್ದಾರಿಯನ್ನು ನೀಡಿರುತ್ತಾರೆ. ಅವರು ಡ್ರಗ್ಸ್ ಮುಕ್ತ ಕರ್ನಾಟಕ ಈ ಅಭಿಯಾನದಲ್ಲಿ ನಾವೊಂದಿಷ್ಟು ರೋಟರಿ ಸ್ನೇಹಿತರು, ಸಂಘ ಸಂಸ್ಥೆಯ ಸ್ನೇಹಿತರು ಕುತ್ಕೊಂಡು ವಿಚಾರ ಮಾಡಿದಾಗ ನಶೆಮುಕ್ತ ಶಿವಮೊಗ್ಗವನ್ನು ಮಾಡಬೇಕು ಅಂತ ಕೂತು ಆಗಿರುವಂತ ಯೋಜನೆಯ ಪ್ರತಿಫಲವೇ ಇವತ್ತಿನ ಈ ಜನಜಾಗೃತಿ ರಥಯಾತ್ರೆಯ ಉದ್ಘಾಟನೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಬೆಂಗಳೂರಿನ ಒಂದು ಪರಿವರ್ತನಾ ಟ್ರಸ್ಟ್ ಮತ್ತು ಶಿವಮೊಗ್ಗದ ಎಲ್ಲ ರೋಟರಿ ಕ್ಲಬ್ ಮತ್ತು ಮಿಡ್ಟೌನ್ ಮತ್ತು ಜೆಸಿ ಮತ್ತು ಸಂಘ ಸಂಸ್ಥೆಗಳು ಹಾಗೂ ಸಮಾಜದ ಪ್ರಮುಖರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಈ ಒಂದು ಮಾದಕ ಮುಕ್ತ ಶಿವಮೊಗ್ಗ ಮಾಡಲಿಕ್ಕೆ ನಮಗೆ ಅಧಿಕಾರ ವಹಿಸಿಕೊಂಡು ಕೆಲವೇ ಗಂಟೆಗಳಲ್ಲಿ ನಮಗೆ ಅನುವು ಮಾಡಿಕೊಟ್ಟು ಜಿಲ್ಲಾಡಳಿತದ ಆಡಳಿತದ ಈ ಆವರಣದಲ್ಲಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ ರೋಟರಿಯ ಎಲ್ಲ ಸ್ನೇಹಿತರ ಜೊತೆಗೆ ನಾವಿದ್ದೇವೆ ಅಂತ ಹೇಳಿ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟವರು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಸರ್ ಅವರಿಗೆ ಕೂಡ ಈ ಸಂದರ್ಭ ನಮ್ಮೆಲ್ಲರ ಸ್ನೇಹಿತರ ಪರವಾಗಿ ಮತ್ತೊಮ್ಮೆ ನಮ್ಮ ಶಾಸಕರ ಒಂದು ಕನಸು ಯುವಕರನ್ನ ಏನಾದರೂ ಒಂದು ಶಿವಮೊಗ್ಗ ನಗರದಲ್ಲಿ ಒಂದು ಒಳ್ಳೆ ಪ್ರಮುಖ ವಾಹಿನಿಗೆ ತರಬೇಕು, ಅವ್ರನ್ನ ಒಂದು ಪ್ರಮುಖ ವೇದಿಕೆ ತರಬೇಕು ಅನ್ನೋದು ಅವರ ಬಹು ದೊಡ್ಡ ಒಂದು ಕನಸು. ಈ ಒಂದು ಕನಸಿಗೆ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಚನ್ನಬಸಪ್ಪನವರು ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮತ್ತು ನಗರದ ವಾರ್ಡ್ ಶಹ ಇದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ನಮಗೆ ಬೆನ್ನೆಲುಬಾಗಿತ್ತಿರುವಂತಹ ಶಾಸಕರು ಈ ಸಂದರ್ಭ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ. ಮುಕ್ತ ಶಿವಮೊಗ್ಗದ ನಾವೆಲ್ಲರೂ ತಂಡ 3 ವಿಚಾರ ಇಟ್ಕೊಂಡು ಪ್ರಾರಂಭಿಸ್ತಾ ಇದ್ದೀವಿ ಸರ್. ಮೊದಲನೇದಾಗಿ ಪೋಷಕರಿಗೆ ಇದ್ರ ಬಗ್ಗೆ ಮಾಹಿತಿ. ಯಾಕೆಂತಂದ್ರೆ ಈಗ ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳು ಏನಾದ್ರೆ ವಿಚಾರವನ್ನು ಹೇಳಬೇಕು, ಕಷ್ಟ ಸುಖ ಹೇಳಬೇಕು, ಅನಿಸಿಕೆಯನ್ನು ಕೇಳಬೇಕು ಅಂದ ತಕ್ಷಣ ಬೇರೆಯವ್ರ ಹತ್ರ ಹೋಗ್ತಾ ಇದ್ದಾರೆ, ತಂದೆ ತಾಯಿಯಾಗಿ ನಮ್ಮ ಹತ್ರ ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಾವು ತಂದೆ ತಾಯಿಯಾಗಿ ನಮ್ಮ ಪಾತ್ರ ಏನು ಅನ್ನೋದಕ್ಕೆ ನಾವೊಂದು ರೋಟರಿ ಸ್ನೇಹಿತರು, ರಿಟೈರ್ಡ್ ಆಫೀಸರ್ಸ್ ಮತ್ತೆ ಕೆಲಸದಲ್ಲಿರುವಂತ ಎಲ್ಲರೂ ಸಮಯದ ಸ್ಲಾಟ್ ತಗೊಂಡು ಪ್ರತಿ ಪೋಷಕರಿಗೆ ಅಲ್ಲಲ್ಲಿ ಈ ಡ್ರಗ್ಸ್ ವಿರುದ್ಧ ಮತ್ತು ಮಕ್ಕಳಲ್ಲಿ ನಾವು ಕೊಡುವಂತಹ ಒಂದು ಏನ್ ಗ್ಯಾಪ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಸೆಮಿನಾರ್ನ ಶುರು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತಾ ಇದೀವಿ ಸರ್. 2ನೇ ಹಂತ ನಾವು ತಗೊಂಡಿರೋದು ಈ ರಥಯಾತ್ರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಒಂದು 10 ನಿಮಿಷ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ಅದು ಅವ್ರಿಗೆ ತುಂಬಾ ಅವರ ಇದರಲ್ಲಿ ಮನಸ್ಸಿನಲ್ಲಿ ಉಳಿಯೋದಿಲ್ಲ. ಅವ್ರು ನೋಡ್ಬೇಕು ವಾಟ್ ವಿ ಸೀ, ಅದು ನಮ್ಮಲ್ಲಿ ಉಳಿಯುತ್ತೆ ಅನ್ನೋದಕ್ಕೆ 70 ವಿಚಾರದಲ್ಲಿ ಈ ಒಂದು ಪರಿವರ್ತನಾ ಟ್ರಸ್ಟಿನ ಎಲ್ಲ ಹಿರಿಯರು ರಾತ್ರಿ ಹಗಲು ಕೂತ್ಕೊಂಡು ಭುವನೇಶ್ವರಿ ಈ ಒಂದು ಚಿತ್ರವನ್ನು ಯಾಕೆ ಮಾಡಿದ್ದಾರೆ ಅಂತಂದ್ರೆ, ಆ ಮಕ್ಕಳು ಇಡೀ ರಥವನ್ನ 15 ನಿಮಿಷ ಅದರ ಮಾಹಿತಿ ತಗೊಂಡು ಅದು ವಿಡಿಯೋ ನೋಡಿದಾಗ ಅವ್ರಿಗೆ ಮನಸ್ಸಲ್ಲಿ ನಾಟುತ್ತೆ. ಅವರ ಕೊನೆಯ ಲೈಫಲ್ಲಿ ಕೂಡ ಈ ರಥವನ್ನ ನೆನ್ಪಿಟ್ಕೊಳ್ತಾರೆ. ಆ ತರದ ಒಂದು 70 ರೀತಿಯಲ್ಲಿ ಮೊದಲ ಬಾರಿಗೆ ರೆಡಿ ಮಾಡಿಕೊಟ್ಟಂತವ್ರು ನಮ್ಮ ಹಿರಿಯರಾದಂತಹ ಪರಿವರ್ತನಾ ಟ್ರಸ್ಟ್. ಅವರ ಒಂದು ಇದನ್ನ ನಾವು ಪ್ಲಾನ್ ಮಾಡಿ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದೀವಿ. ಮೊದಲನೇದಾಗಿ 2 ಹಂತದಲ್ಲಿ. ಮೊದಲನೇದು ಖಾಸಗಿ ಶಾಲೆಗಳಲ್ಲಿ ಈ ವಾರ ನಮ್ಮ 1 ವಾರಗಟ್ಟಲೆ ಎಲ್ಲೆಲ್ಲಿ ನಮಗೆ ಸಮಯ ಕೊಟ್ಟಿದ್ದಾರೆ ಅಲ್ಲಿ ಹೋಗ್ತಾ ಇದೀವಿ. ಆಮೇಲೆ ಗೌರ್ಮೆಂಟ್ ಶಾಲೆಗಳಿಗೆ ಹೋಗ್ತಾ ಇದೀವಿ. ತದನಂತರ ನಗರ ಶಹ ಮತ್ತು ಜಿಲ್ಲೆಯ ಕಡೆ ಕೂಡ ಇದನ್ನ ರಥಯಾತ್ರೆಯನ್ನು ಕಳಿಸಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆಗಿದೆ. 3ನೇದಾಗಿ ಸಂಘ ಸಂಸ್ಥೆಗಳೆಲ್ಲ ಸೇರಿ ನಗರ ಎಲ್ಲೆಲ್ಲಿ ಈ ತರ ಯುವಕರು ಸೇರ್ತಾರೆ ಆ ಭಾಗಗಳಲ್ಲಿ ನಾವು ಇದನ್ನ ಈ ರಥಯಾತ್ರೆ ಮತ್ತು ಒಂದು ಸಂವಾದ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮೆಲ್ಲರ ರೋಟರಿ ಸ್ನೇಹಿತರು ಆಗಿರಿಸಿರುವಂತಹ ಜೆಸಿ ತಂಡದವರು ಹೆಚ್ಚು ಕಮ್ಮಿ ಒಂದು 47 ಸಂಘ ಸಂಸ್ಥೆ ಇದರಲ್ಲಿ ಪಾಲ್ಗೊಂಡಿದೆ ಸರ್. ಎಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೀವಿ. ಇವತ್ತು ಅತ್ಯಂತ ಮುಖ್ಯ ಚಾಲೆಂಜ್ ಆಗಿರ್ತಕ್ಕಂಥದ್ದು ಈ ನಶೆ ಪದಾರ್ಥಗಳನ್ನು ಯಾವ ರೀತಿ ನಮ್ಮ ಮಕ್ಕಳಿಂದ ದೂರ ಇಡಬೇಕು ಅನ್ನೋದು.
ವೈಚಾರಿಕವಾಗಿ ಬೌದ್ಧಿಕವಾಗಿ ಮಕ್ಕಳ ಬೆಳವಣಿಗೆಗೆ ಎಷ್ಟು ಮುಖ್ಯನೋ ನೈತಿಕವಾಗಿಯೂ ಕೂಡ ಮಕ್ಕಳನ್ನು ನಾವು ಈ ದುಶ್ಚಟಗಳಿಂದ ದೂರ ಇರ್ತಕ್ಕಂಥದ್ದು, ಆನಂತರ ಈ ರೀತಿಯ ಒಂದು ವಿಷಯ ಸರ್ಕಲ್ ಏನಿದೆ ಅದರ ಸಮೀಪಕ್ಕೂ ಕೂಡ ಬರಬಾರ್ದು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ನಾವು ತುಂಬ ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಮೊದಲಿಗೆ ಯಾವುದೋ ಒಂದು ಕ್ಯೂರಿಯಾಸಿಟಿ ಸ್ವಭಾವಗಳು ಯಾವ ರೀತಿ ಇದೆ ಅದು ನನಗೆ ಗೊತ್ತು. ಬೇರೆಯವ್ರನ್ನ ನಾವು ಸಮಾಜಮುಖಿಯಾಗಿ ಮಾತ್ರ ಇಂಪ್ರೆಸ್ ಮಾಡಬೇಕು ಹೊರತು ನಮ್ಮ ಕೆಲಸಗಳ ಮೂಲಕ ಅದನ್ನು ಇಂಪ್ರೆಸ್ ಮಾಡಬೇಕು. ಅದನ್ನು ಹೊರತುಪಡಿಸಿ ನಮ್ಮ ತೋರಿಕೆಗಾಗಿ ನಾನು ಹೇಗೆ ಬಟ್ಟೆ ಹಾಕೊಳ್ತೀನಿ ಅಥವಾ ಹೇಗೆ ಯಾವ ರೀತಿ ತಾಯ್ನಾಡು ಭಾರತದ ಹೆಮ್ಮೆಯ ಸುಪುತ್ರನಾದ ನಾನು ಇಂದಿನ ಮಾರಾಟ ಹಾಗೂ ಕಳ್ಳ ಸಾಗಾಣಿಕೆಗಳು, ಆತ್ಮವಂಚನೆ, ಕುಟುಂಬ ನಾಶ, ಸಮಾಜ ಅಲ್ಲ, ಇದು ನನ್ನ ಅಂತರಂಗದ ಧ್ವನಿ. ಒಂದು ಸ್ಲೋಗನ್ ಅನ್ನ ಮಾಡೋಣ. ನಶಮುಕ್ತ ಶಿವಮೊಗ್ಗ, ನಶಮುಕ್ತ ಶಿವಮೊಗ್ಗ, ನಶಮುಕ್ತ ಆಗ್ತಾ ಇದೆ. ಎಲ್ಲ ನಮ್ಮ ರೋಟರಿ ಸ್ನೇಹಿತರು ನಾವು ಇದರಲ್ಲಿ ಸಮಯ ಆಗುತ್ತೆ ಆ ಶಾಲೆಗಳಿಗೆ ಜೋಡಣೆ ಮಾಡಬಹುದು. ಒಟ್ಟು ಮೊದಲ ಒಂದು ವಾರ ನಾವು ಶಾಲೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ವಿ. 8ನೇ ಕ್ಲಾಸ್ ಮೇಲ್ಪಟ್ಟು